ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಹೊಂಟಿದ್ದೀವಿ ವೆಂಕಟೇಶ್ವರ ಟೆಂಪಲ್ ವೆಂಕಟಾಪುರಕ್ಕೆ ಹೊಂಟೇವಿ. ಸೊ ಹಂಗೆ ಆಜು ಬಾಜು ಯಾವ್ಯಾವ ಟೆಂಪಲ್ಗಳು ಸಿಗ್ತಾವ, ಯಾವ್ಯಾವ ನಮ್ಮ ದೇವಸ್ಥಾನಗಳು ಸಿಗ್ತಾವ ಎಲ್ಲ ನಿಮ್ಗೆ ತೋರಿಸ್ತೀವಿ. ಸೊ ಈ ಜರ್ನಿ ಒಳಗೆ ನೀವು ನಮ್ಮ ಸಾಥ್ ಕೊಡ್ಬೇಕಂತ ಕೇಳ್ಕೊತೀನಿ. ಸೊ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿರಿ, ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಸೊ ಈಗ ಜಸ್ಟ್ ಎಲ್ಲದೇವಪ್ಪ ಅಂದ್ರೆ ಜಸ್ಟ್ ಹೈವೇ ಹಿಡ್ದೇವಿ. ಅಲ್ಲಿ ಕಾಣ್ಬೋದು ನಿಮ್ಗೆ ಗದಗ ರೋಡ್. ಸೊ ಕಾಣ್ಬೋದು ನಿಮ್ಗೆ ಗದಗ ರೋಡ್ ಹೈವೇದಾಗ ಅದೀವಿ. ಸೊ ನೋಡ್ಬೋದ. ಸೊ ಇದ ಕಾರ್ ತೊಗೊಂಡು ಹೊಂಟೇವಿ. ಸೊ ನೋಡತ್ತಿರಲ್ಲ, ಇದ ಕಾರ್ ತೊಗೊಂಡು ಹೊಂಟೇವಿ. ನಮಗೆ ಇವತ್ತು ಸಾಥ್ ಕೊಡಕ್ಕೆ ಬಂದಾರ ನಮ್ಮ ಅಮಿತ್, ನಮ್ಮ ಕಿಶನ್ ಅದಾರ. ಸೊ ನೋಡ್ಬೋದು ನೀವು, ಈ ನಮ್ಮ ಕಾರ್ ತೊಗೊಂಡು ಹೊಂಟೇವಿ ನಾನು. ಸೊ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಲಾರ್ದ ಮಿನಿಮಮ್ ಇಲ್ಲಪ್ಪ ಅಂದ್ರೆ ಒಂದು 10-12 ವರ್ಷ ಆತ್ರಿ. 10-12 ವರ್ಷ ಆದ್ಮೇಲೆ ಹೊಂಟೇವಿ ದೇವಸ್ಥಾನಕ್ಕೆ ವೆಂಕಟೇಶ್ವರ ವೆಂಕಟಾಪುರ ದೇವಸ್ಥಾನಕ್ಕೆ. ಸೊ ಏನೇನು ಡೆವಲಪ್ ಆಗೈತಿ ಏನೇನಿಲ್ಲ ನಿಮ್ಗೆಲ್ಲ ತೋರಿಸ್ತೇವಂತ ಮುಂದೆ. ನಮ್ಮ ಅಮಿತ್ ಇಡ್ಲಿ ಮಾಡೋದು ನಾನು. ಸೊ ನಾವು ಇಲ್ಲಿ ಗದಗಿರೋದು ಸ್ಪೆಷಲ್ ಪುರಿ ಮತ್ತು ಬೆಟಗಿರಿ ಚಟ್ನಿ ತೊಗೊಳತ್ತೀವಿ. ಸೊ ನಮ್ಮ ಹುಬ್ಳ್ಯಾಗಂತೂ ಬೆಟಗಿರಿ ಚಟ್ನಿ ಕೊಡಂಗಿಲ್ಲ, ಪುರಿ ಜೋಡಿ ಇಲ್ಲಿ ಕೊಡ್ತಾರೆ. ಸೊ ಹೆಂಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಂತ. ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ರಿ ನೀವು, ಚಲೋ ಇತ್ತಪ್ಪ ಅಂತ. ಸೊ ಸ್ಪೆಷಲ್ ಪುರಿ ಮತ್ತು ಬೆಟಗಿರಿ ಚಟ್ನಿ ರೀ. ಸೊ ಕಿಶನ ನೋಡ್ರಿ ಗಾಯ್ಸ್, ನಾಷ್ಟ ಬಂತ. ಸೊ ಸ್ಪೆಷಲ್ ಪುರಿ ಮತ್ತು ಬೆಟಗಿರಿ ಚಟ್ನಿ ಟೇಸ್ಟ್ ಮಾಡೋಣ ಹೆಂಗಿರ್ತೈತೆ ನೋಡೋದಂತ. ಹೆಂಗೈತ್ರಿ ಅಣ್ಣಾರ? ಚಲೋ ಇದ್ರಿ ಬೆಟಗಿರಿ ಚಟ್ನಿ ಪುರಿ ಜೊತೆ? ನೋಡೋಣ ಅಂತ. ನಮ್ಮ ಅಣ್ಣಾರು ರಿವ್ಯೂ ಕೊಟ್ಟಬಿಟ್ರೆ ಚಲೋ ಐತೆ ಅಂತ ಹೇಳಿ. ಸೊ ನಾವು ತಿಂದು ಹೇಳ್ತೀವಿ. ಬಿಸಿ ಬಿಸಿ ಪುರಿ ಹೌದಾ, ಹೊಗೆ ಬರತ್ತದ ನೋಡ್ರಿ. ಹೌದಾ, ಅಲ್ಟಿಮೇಟ್ ಐತ್ರಿ ಟೇಸ್ಟ್ ಅಂತೂ. ಸೂಪರ್. ಹೆಂಗೈತಪ್ಪ ಕಿಶನ್ ಪುರಿ? ಹೆಂಗೈತಿ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಹೇಳಪ್ಪ. ಮಸ್ತ್ ಐತ್ರಿ. ನೀವು ಹಾಕಿದ್ರೆ ಇಲ್ಲೇ ಬಂದು ನಾಷ್ಟ ಮಾಡಿ ಹೋಗ್ರಿ. ಪೂರ ನಾಷ್ಟ ಮಾಡ್ಕೊಂಡ್ವಿ. ಸೊ ನಿಮಗೂ ಏನೋ ನಾಷ್ಟ ಮಾಡೋದೈತಪ್ಪ ಅಂದ್ರೆ ಗದಗ ಹೊಂಟ್ರಿಪ್ಪ, ನಾಷ್ಟ ಮಾಡೋದೈತಪ್ಪ ಅಂದ್ರೆ ಇಲ್ಲೇ ಬರ್ರಿ. ಶ್ರೀ ವಿನಾಯಕ ದರ್ಶನ ಅಂತ ಐತಿ. ಸೊ ಇಲ್ಲೇ ಬಂದು ನಾಷ್ಟ ಮಾಡ್ರಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಟೇಸ್ಟ್ ಅಂತೂ ಖತರ್ನಾಕ್ ಇತ್ತು. ಮತ್ತು ಪುರಿ ಅಂತೂ ಸ್ಪೆಷಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ. ಸೊ ಮತ್ತೀಗ ಹೊಂಟೇವಿ ಮುಂದೆ ನೋಡು, ಮುಂದಿನ ಜರ್ನಿ ಹಿಂಗಾಗತ್ತಂತ. ಫೈನಲಿ ಗದಗಿಗೆ ಬಂದೀವಿ. ಸೊ ನೋಡ್ಬೋದು ನೀವು, ಮಾರ್ಕೆಟ್ ಅದಲ್ಲೇ ಆ ಸೈಡ್ ಹೋದ್ರೆ ಮಾರ್ಕೆಟ್. ಸೊ ಬಂದೇವಿ ಗದಗಿಗೆ. ಸೊ ನಮ್ಮ ಅಮಿತ ಮತ್ತು ನಮ್ಮ ತಮ್ಮ ಕಿಶನ್ ಸೇರಿ ಹಾರ ತರಕ್ಕೆ ಹೋಗ್ಯಾರ ದೇವ್ರಿಗೆ. ಅದಕ್ಕೆ ಸೊ ಹಾರ ತೊಗೊಂಬಂದ್ಗಳೇ ಮತ್ತು ಇಲ್ಲಿಂದ ಹೊರಡ್ತೀವಿ ನಾವು. ಅಮಿತ ಹಾರ ತೊಗೊಂಬಂದಾರಿಪ್ಪ, ನೋಡ್ಬೋದು ನೀವು. ತೊಗೊಂಬಂದಿರಪ್ಪ ಅಮಿತ ಹಾರ. ಸೊ ಹಾರ ತೊಗೊಂಬಂದ್ವಿ ಇಲ್ಲೇ ಇಷ್ಟೇ. ಮತ್ತು ಇಲ್ಲಿಂದ ನೋಡ್ರಿ ಹೋಗೋಣ ಮತ್ತೆ ಮುಂದೆ. ಸೊ ಮತ್ತೆ ಮುಂದಿನ ಜರ್ನಿ ಇನ್ನೂ ಭಾಳ ಐತಿ, ಇನ್ನೂ ಭಾಳ ಅದಾವ ನೋಡುವ. ದೇವಸ್ಥಾನ ಇನ್ನೂ ರೀಚ್ ಆಗಿಲ್ಲ. ದೇವಸ್ಥಾನ ಜಲ್ದಿ ರೀಚ್ ಆಗ್ಬೇಕು. ಮತ್ತು ಹುಬ್ಳಿಗೆ ಇವತ್ತು ಹೋಗ್ಬೇಕು. ಹಾಲ್ಟಿಂಗ್ ಅಲ್ಲಿ ಮಾಡತ್ತಿಲ್ಲ ನಾವು. ಸೊ ನೋಡೋಣ ಏನಾಗ್ತೈತಿ. ಸೊ ನೋಡ್ರಿಪ್ಪ, ಗಾಡಿ ಸಣ್ಣದಾಗ್ತೈತೆ ನಮ್ದು, ಅದಕ್ಕೆ ಸ್ವಲ್ಪ ರೆಸ್ಟಿಂಗ್ ನಿಂತೀವಿ. ವೆಂಕಟಾಪುರ ಬರೀ ಇನ್ನು 8 ಕಿಲೋಮೀಟರ್ ಐತಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇಲ್ಲೇ ಹೊಂಟಿದ್ವಿ. ಸೊ ಆ ಸೈಡ್ ನೋಡ್ಬೋದು ನೀವು, ಹೊಲ ಪೂರ ಖಾಲಿ ಐತಿ. ಈ ಸೈಡ್ ನೋಡ್ರಿ ಹೆಂಗೈತಿ ನೋಡ್ರಿ. ಸೌದಾ ನೋಡಿದ್ರಲ್ಲ. ಸೊ ಸೂರ್ಯಕಾಂತಿನ ಅದಾವ ದೂರ ಮಠ. ಎಷ್ಟು ಎಲ್ಲಿ ಮಠ ಕಣ್ಣು ಹೋಕ್ಕೋ ಅಲ್ಲಿ ಮಠ ಸೂರ್ಯಕಾಂತಿ ಹಾಕ್ಯಾರ. ಹೌದು.
ಸೊ ಹೋಗ್ಬರಂಬರ್ರಿ. ಯಾಕಪ್ಪ ಅಂದ್ರೆ ಒಂದ್ಸಲನು ನಾವು ಬರೀ ಇದ್ರೊಳಗೆ ನೀವು ಖರೆ ತಿಳ್ಕೊಂಡ್ರಿ ಸುಳ್ಳು ತಿಳ್ಕೊಂತೀರ. ನಾ ಇನ್ನೂ ಮಟ್ಟ ಸೂರ್ಯಕಾಂತಿ ಗಿಡನ ನೋಡಿಲ್ರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದ್ಸತಾನು ಬರೀ ನೋಡೇನಿ ಬಟ್ ನೋಡಿಲ್ಲ. ಸೊ ಬರ್ರಿ ಹೋಗಂಬರ್ರಿ. ಹಂಗೆ ಸ್ವಲ್ಪ ಹೊಲದ ಮಾಲೀಕ ಸಿಕ್ಕಿದ್ರೆ ಸ್ವಲ್ಪ ಫೋಟೋ ತೊಗೊತೀವಿ ರೀ, ಸ್ವಲ್ಪ ವಿಡಿಯೋ ಮಾಡ್ಕೊತೀವಿ. ನಾವು ಯೂಟ್ಯೂಬ್ ಚಾನಲ್ ಅಂದಿದ್ದಕ್ಕೆ ಸೊ ನಡೀತೈತೆ ತೋರಿ ಅಂತ ಹೇಳ್ಯಾರ ಅವರು. ಸೊ ಬರ್ರಿ. ಯಪ್ಪ ಸೊ ನೋಡ್ಬೋದು ನೀವು, ಹೌದಾ ಎಷ್ಟು ಮಸ್ತ್ ಐತಿ ಸೂರ್ಯಕಾಂತಿ ಹೂವು ನೋಡ್ರಿ, ಹೌದಾ. ಸೊ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾಣತ್ತಾವ ಎಲ್ಲ ಹೂವು, ದೊಡ್ಡ ಅದಾವ್ರಿ. ಹೆಂಗ ಅನ್ಸತ್ತಪ್ಪ ಕಿಶನ್? ದೊಡ್ಡ ಅದಾವ, ಮಸ್ತ್ ಅದಾವ, ಬ್ಯೂಟಿಫುಲ್ ನೇಚರ್ ಐತಿ ಭಾಳ. ನೋಡ್ರಲ್ಲ, ಹೌದಾ ಹೂವ. ಹೌದಾ ನೋಡ್ರಿ, ಅಲ್ಲಿ ಒಂದು ಟೆಂಪಲ್ ಐತಿ ನೋಡ್ರಿ. ಹೆಂಗ್ ಹೋಗ್ಬೇಕಲ್ಲ. ಸೊ ಮುಂದೆ ಬರೋದ ವೆಂಕಟಾಪುರ ಅಂತ್ರಿ. ಸೊ ಜವಾರಿ ನೋಡ್ರಿ ಎಲ್ಲ ಇವು. ಕಾರಿಗೆ ಟಚ್ ಮಾಡ್ಕೊಂತ ಹೊಡ್ಕೊಂಡು ಹೊಂಟಾವ್ರಿ ಅವು. ನೋಡಕ್ ಹೋಗ್ಬೇಡಪ್ಪ, ಶ್ರಾವಣ ಐತಿ, ತಿನ್ನಕ್ ಬರಂಗಿಲ್ಲ. ಅಯ್ಯೋ ಹೌದಲ್ರಿ, ಶ್ರಾವಣ ಐತಿ, ತಿನ್ನಾಕ ಬರಂಗಿಲ್ಲ. ಛೇ. ಸೊ ಗಾಯ್ಸ್ ಯಾವಾಗ್ಲೂ ಅಂತಿರ್ತಾರ ಇದಕ್ಕ ಗೂಗಲ್ ಮ್ಯಾಪಿಗೆ ನಂಬಿ ಹೋಗ್ಬ್ಯಾಡ್ರಿಪ್ಪ ಅಂತ. ಒಂದ್ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಏನಾತಪ್ಪ ಅಂದ್ರ ಇಲ್ಲಿ ವೆಂಕಟಾಪುರ ಅನ್ನೋದು ಯಾಡ್ ಅದಾವ. ಇದು ನಾವು ಬಂದಿದ್ದ ಹಳ್ಳಿಗುಡಿ ವೆಂಕಟಾಪುರ ನಾವು ಗೂಗಲ್ ಮ್ಯಾಪ್ ಒಳಗೆ ವೆಂಕಟಾಪುರ ಹೊಡೆದ್ರು ವೆಂಕಟಾಪುರ ಗುಡಿನೂ ತೋರಿಸ್ತೈತಿ, ಎಲ್ಲಾನು ತೋರಿಸ್ತೈತಿ ಗೂಗಲ್ ಮ್ಯಾಪ್ ಒಳಗೆ. ಸೊ ಗೂಗಲ್ ಮ್ಯಾಪ್ನವ್ರಿಗೆ ಬುದ್ಧಿ ಎಲ್ಲಿಟ್ಟಾರ ಗೊತ್ತಿಲ್ಲ ಅವ್ರ ಆಕ್ಚುಲಿ. ಯಾಕಪ್ಪ ಅಂದ್ರೆ ಗೂಗಲ್ ಮ್ಯಾಪ್ ನೋಡ್ಕೊಂಡು ಇಲ್ಲಿ ಮಟ್ಟ 35 ಕಿಲೋಮೀಟರ್ ಬಂದಿವಿ ನಾವು. ಸೊ ನೋಡ್ರಿ ಮತ್ತೆ ವಾಪಸ್ ಹೊಂಟ ನೋಡ್ರಲ್ಲ, ಹೌದಾ. ಸೊ ಮತ್ತೆ ವಾಪಸ್ ಹೊಂಟೇವಿ. ಸೊ ದೊಡ್ಡ ಸಮಸ್ಯೆ ರೀಪ ಇದು. ಅದ ವೆಂಕಟಾಪುರ ಬೇರೆ ಅಂತ, ಸುಕ್ಷೇತ್ರ ವೆಂಕಟಾಪುರ ಬೇರೆ ಅಂತ, ಆಕ್ಚುಲಿ ಹಳ್ಳಿಗುಡಿ ವೆಂಕಟಾಪುರ ಬೇರೆ ಅಂತ. ಅದ ಹಳ್ಳಿಗುಡಿನೂ ತೋರ್ಸತ್ತಿಲ್ಲ ಗೂಗಲ್ ಮ್ಯಾಪ್ ಒಳಗೆ. ಹಳ್ಳಿಗುಡಿ ವೆಂಕಟಾಪುರ ತೋರ್ಸತ್ತಿಲ್ಲ, ಏನಿಲ್ಲ. ರಥಾನು ತೋರ್ಸಾತೈತಿ, ಗುಡಿನೂ ತೋರ್ಸಾತೈತಿ, ಬಟ್ ಈ ವೆಂಕಟಾಪುರ ಅಲ್ಲ. ಸೊ ನೋಡ್ರಿ, ಎಚ್ಚರಿಕೆ ಅಂತ ಬರ್ರಿ. ಗೂಗಲ್ ಮ್ಯಾಪ್ ಹಚ್ಕೊಂಡು ಬರೋರು ವೆಂಕಟಾಪುರಿಗೆ. ಈಗ ನೋಡ್ರಿ ಮತ್ತೆ 30 ಕಿಲೋಮೀಟರ್ ಮತ್ತೆ ಹಿಂದೆ ಹೋಗ್ಬೇಕು ನಾವೀಗ. ರೌಂಡ್ ಹೊಡೆದು ಹೊಂಟೇವಿ. ಸೊ ಎಚ್ಚರಿಕೆ ಅಂದ್ರೆ ರೀ, ಅದಕ್ಕೆ ಮತ್ತೆ ಇದೊಂದು ಹೇಳುನಪ್ಪ ಅಂತ ಅದಕ್ಕೆ ಮತ್ತೆ ಹೇಳತ್ತೀನಿ ನಿಮ್ಗೆ. ಸೊ ಮತ್ತೆ ಮುಂದೆ ಏನಾಕೈತಿ ನೋಡೋಣಂತ. ಈಗ ಹೊಂಟೇವ್, ಸ್ಲೋ ಹೊಂಟೇವ್ ನೋಡ್ರಲ್ಲ, ಹೌದಾ. ನೋಡ್ರಲ್ಲ ರಸ್ತೆ ಹೆಂಗೈತಿ. ರಸ್ತೆ ಅಂತೂ ಒಳಗಿಂದ ಒಟ್ಟ ಉಪಯೋಗಿಲ್ಲ. ಮತ್ತೆ ಹೈವೇಲಿಂದ ಹೋಗ್ಬೇಕಂದ್ರೆ ಮತ್ತೆ ಹೊಳಸ್ಕೊಂಡು 6 ಕಿಲೋಮೀಟರ್ ಹಿಂದೆ ಹೋದ್ರೆ ಹೈವೇ. ಅಲ್ಲಿಂದ ಮತ್ತೆ 35 ಕಿಲೋಮೀಟರ್ ಮತ್ತೆ ಗದಗ ಹೋಗ್ಬೇಕು. 37 ಕಿಲೋಮೀಟರ್ ಗದಗ ಹೋಗಿ ಅಲ್ಲಿಂದ ಮತ್ತೆ ಹೋಗ್ಬೇಕು. ಭಾಳ ದೊಡ್ಡ ರೌಂಡ್ ಆಗ್ತದ. ಅದಕ್ಕೆ ಇಲ್ಲಿಂದ ಇಲ್ಲೇ ಹೊಂಟೇವಿ. ಮತ್ತೆ ಮುಂದೆ ನೋಡೋಣ ಅಂತ ನಡ್ರಿ, ಮತ್ತೆ ಹೋಗೋಣ ಏನಾಕೈತಿ ನೋಡೋಣ. ಆಲ್ರೆಡಿ ಬಂದ್ಬಿಟ್ಟಿವಿ ತಪ್ಪಿ. ಏನಾರು ಮಾಡಬೇಕಲ್ಲ, ಹೋಗಬೇಕ ಹಂಗೇನ್ರಿಪ್ಪ. ಸೊ ಗಾಯ್ಸ್ ಏನು ಪ್ರಾಬ್ಲಮ್ ಆಗಿದಪ್ಪ ಅಂದ್ರೆ ಅದ ರೌಂಡ್ ನೋಡಿದ್ರೆ 70 ಕಿಲೋಮೀಟರ್ ಆತ ಅಪ್ ಆ್ಯಂಡ್ ಡೌನ್, 35 ಕಿಲೋಮೀಟರ್ಸ್ ಪ್ಲಸ್. ಇನ್ನೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಇಲ್ಲಿ ಗದಗಿಗೆ ಬಂದೇವಿ ವಾಪಸ್. ರಿಟರ್ನ್ ಗದಗಿಗೆ ಬಂದು ಇಲ್ಲಿಂದ ವೆಂಕಟಾಪುರಿಗೆ ಹೋಗ್ಬೇಕಂದ್ರೆ ಚಾಲೂನ ಆಗೋಲ್ದು ಗಾಡಿ. ನೋಡ್ರಿ ಏನು ಪ್ರಾಬ್ಲಮ್ ಕೊಡತ್ತೀನಿ ನೋಡ್ರಿ, ಹೌದಾ. ಸೊ ಉದ್ದಾಡತ್ತೀವಿ, ನೋಡ್ಬೇಕೇನಾಕೈತಿ. ಏನು ಹೋಗ್ತೇವೆ ಇಲ್ಲೋ ಅದ ಡೌಟ್ ಹತ್ಬಿಟ್ಟೈತೆ ನಮ್ಗೆ ಆ್ಯಕ್ಚುಲಿ. ಇನ್ನೂ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಯದ ಅಂತ ಹೇಳತ್ತಾರೆ. ಸೊ ನೋಡ್ಬೇಕೀಗ ಏನಾಕೈತಿ. ಬ್ಯಾಟ್ರಿ ನೋಡ್ಬೇಕೀಗ, ನೋಡೋಣ ಈಗ ಏನಾಕೈತಿ. ಚಾಲು ಮಾಡಿ ನೋಡೋದು. ಚಾಲು ಆತಪ್ಪ ಅಂದ್ರೆ ಭಾಳ ಒಳ್ಳೇದಾಕೈತಿ. ಭಾಳ ಲೇಟ್ ಆಯ್ತು, ಆಲ್ರೆಡಿ ಟೈಮ್ ಭಾಳ ವೇಸ್ಟ್ ಆಗೈತಿ. ಸೊ ಗೈಸ್ ಈಗ ಟೆಂಪರರಿ ಚಾಲು ಆಗೈತಿ ಗಾಡಿ. ಯಾಕಪ್ಪ ಅಂದ್ರೆ ಮತ್ತೆ ಇಲ್ಲಿ ಮಳಿ ಬೇರೆ ಬರತೈತಿ, ಮಸ್ತ್ ಕಟ್ಟಾಯ್ತೈತಿ ಮಳಿ ಇಲ್ಲಿ ಆಕ್ಚುಲಿ. ನೋಡ್ರಿ ವೈಫೈ ನೋಡತ್ತಿರಲ್ಲ ನೀವು. ಪವರ್ ನಮ್ದು ಏನ್ ಬ್ಯಾಟ್ರಿ ಏನಾಗತೈತಿ ನೋಡ್ರಿ, ಪವರ್ ಬರೀ ಜಕ್ಕೊಳತ್ತಿದ್, ಪವರ್ ಕೊಡತ್ತಿಲ್ಲ, ರೀಚಾರ್ಜ್ ಆಗತ್ತಿಲ್ಲ ಬ್ಯಾಟ್ರಿ ಅಂತ ಹೇಳ ನಮ್ಮ ಹೆಸ್ರಿ. ಅದಕ್ಕೆ ಮತ್ತೆ ನಮ್ಮ ಹುಬ್ಳಿ ರೋಡಿಗೆ ಹೊಂಟೇವ್ ನಾವು.
ಅದು ಮಾಡಿಸ್ಕೊಂಬರಾಗ. ಬಟ್ ಏನೋ ಆಗ್ಲಿ, ಬಟ್ ಇವತ್ತು ಹೋಗ್ತೀವಿ ವೆಂಕಪ್ಪನ ದರ್ಶನಕ್ಕೆ. ವೆಂಕಟಾಪುರಿಗೆ ಹೋಗಿ ವೆಂಕಟಾಪುರ ದರ್ಶನ ನಾವು ಮಾಡಿ ನಿಮ್ಗೂ ದರ್ಶನ ತೋರಿಸಿನೇ ಕೈ ಬಿಡ್ತೇವಿ, ಬಿಡಂಗಿಲ್ಲ. ಬಟ್ ಸೊ ಗೈಸ್, ಫೈನಲಿ ಕಾರ್ ರೆಡಿ ಆಯ್ತ್ರಿಪ್ಪ. ನೋಡ್ರಿ, ಕಾರ್ ಒಳಗೆ ಹೊಂಟೇವಿ. ಕಾರ್ ರೆಡಿ ಆದ, ಮೆಸ್ತ್ರಿ ಎಲ್ಲ ಮಾಡಿಕೊಟ್ರೆ. ಸೊ ಈಗ ವೆಂಕಟಾಪುರ, ಈಗ ಡೈರೆಕ್ಟ್ ಅಲ್ಲಿ ಈಗ ಸ್ಟಾಪ್ ಇಲ್ಲ, ಏನಿಲ್ಲ ಈಗ ವೆಂಕಟಾಪುರ. ಯಾಕಪ್ಪ ಅಂದ್ರೆ ವೆಂಕಟಾಪುರಿಗೆ ಕಂಟಿನ್ಯೂ ಹೋಗ್ರಿ, ಮತ್ತೆ ಅಲ್ಲಿ ಎಲ್ಲಕ್ಕೆ ಹೋಗ್ಬೇಡ್ರಿ, ಮತ್ತೆ ಪ್ರಾಬ್ಲಮ್ ಆಗ್ತೈತಿ, ಬ್ಯಾಟ್ರಿ ಚಾರ್ಜ್ ಆಗಂಗಿಲ್ಲ ಅಂತ ಹೇಳ್ಯಾರ ಮಿಸ್ತ್ರಿ. ಅದಕ್ಕೆ ವೆಂಕಟಾಪುರಿಗೆ ಹೊಂಟೀವಿ. ಅಲ್ಲಿ ಹೋಗೇನೆ ಬಂದ್ ಮಾಡ್ತೀವಿ, ಅಲ್ಲಿ ಮಟ್ಟ ಬಂದ್ ಮಾಡಂಗಿಲ್ಲ, ಗಾಡಿ ಕಂಟಿನ್ಯೂ ಚಾಲು ಇರ್ತೈತಿ. ಸೊ ಬರ್ರಿ ವೆಂಕಟಾಪುರಿಗೆ ಸೀದಾ ದರ್ಶನ ಮಾಡೋಣ ಅಂತ. ಅಲ್ಲಿ ನೋಡ್ರಿ, ಇಲ್ಲಿ ಹೆಂಗೈತಿ ನೇಚರ್, ಇಲ್ಲಿ ಟಾಪ್ ಅಂಡ್ ಟಾಪ್ ಐತಿ. ಫ್ಯಾನ್ ನೋಡ್ರಿ, ಫ್ಯಾನ್ ಕರೆಂಟಿನ ಫ್ಯಾನ್ ಅದು ಅಡ್ಸೋದವು. ಸೊ ಗಾಯ್ಸ್, ಭಾಳ ಅಂದ್ರೆ ಭಾಳ ಕಷ್ಟಪಟ್ಟೇವಿ ಇಲ್ಲಿ ಮಠ ಬರಾಕ. ಯಾಕಪ್ಪ ಅಂದ್ರೆ ಭಾಳ ಅಂದ್ರೆ ಭಾಳ ತೊಂದರೆಗಳಾದ್ವು. 70 ಕಿಲೋಮೀಟರ್ ರೌಂಡ್ ಹೊಡೋದ್ವಿ, ಕಾರ್ ಸರ್ವಿಸ್ ಬಂತ, ಎಲ್ಲಾ ಮಾಡಿಸ್ಕೊಂಡು ಇಲ್ಲಿ ಬರೋ ಮಠಪ್ಪ ಅಂದ್ರೆ 10 ಗಂಟೆಗೆ ಬಿಟ್ಟೇವಿ ನಾವು. 4:19 ಆತ. ನೀವು ನೋಡ್ರಿ ಟೈಮಿಂಗ್, 4:19 ಆತ. ಇಲ್ಲಾದ್ರೂ ಇನ್ನೂ ಇಲ್ಲೇ ಇದೇವಿ. ವೆಂಕಟಾಪುರಿಗೆ ಜಸ್ಟ್ ಬಂದಿದ್ವಿ, ನೋಡ್ಬೋದು ನೀವು ಆವರಣ ವೆಂಕಟಾಪುರದ್ದೆ. ಸ್ವಲ್ಪ ಕಾರ್ ಪಾರ್ಕಿಂಗ್ ಜಾಗ ಅಲ್ಲಿ ಐತಿ. ಹಾಂ ರೀ ಸೌಕರ, ತೋಡು ಭಾಳ ಶಾಂತ ಐತ್ರಿ ವಾತಾವರಣ. ನಮ್ಮ ಗೊಂದಾವಲಿಕರ ಮಹಾರಾಜವ್ರ ಫೋಟೋನು ಐತಿ, ನೋಡ್ರಿ ತೋರಿಸ್ತೀನಿ. ಸೊ ಗುಡಿ ಆವರಣ ರೀ ಇದು. ಸೊ ಗೈಸ್, ನೀವು ದರ್ಶನ ತಗೊಳ್ರಿ, ತೋರ್ಸತ್ತೀನಿ ನಿಮ್ಗೆ. ಅಲ್ಟಿಮೇಟ್ ಇದೆ ನೋಡಿ, ಪುರಾತನ ಕಾಲದ ಗುಡಿ. ಸೊ ಗೈಸ್, ಎಲ್ಲ ದರ್ಶನ ಅಂತೂ ಮಾಡ್ಕೊಂಡ್ವಿ, ಎಲ್ಲ ದರ್ಶನನೂ ಭಾಳ ಚೆನ್ನಾಗೈತೆ. ಸೊ ಆವರಣ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಹೌದಾ, ಆವರಣ ಹಿಂಗೈತಿ ಹೊರಗಿಂದ ಆವರಣ. ನಡೆಯೋ ಕಿಶನ್. ಸೊ ಗಾಯ್ಸ್, ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಈ ದೇವಸ್ಥಾನದ ಬಗ್ಗೆ, ನೀವು ಇಲ್ಲಿ ಬಂದು ದರ್ಶನ ಮಾಡಿದ್ರೆ ತಿರುಪತಿ ದರ್ಶನ ಮಾಡೋದಂಗಂತ ಅಷ್ಟು ಶ್ರೇಷ್ಠ ಅಂತ. ಮತ್ತು ಇನ್ನೊಂದು ಮಾತೇನಪ್ಪ ಅಂದ್ರೆ, ಒಬ್ಬೊಬ್ಬರು ಬಡವ್ರು ಇರ್ತಾರೆ, ಅಥವಾ ಏನೋ ಕಾರಣಾಂತರಗಳಿಂದ
ಅವ್ರಿಗೆ ತಿರುಪತಿ ಹೋಗಿ ಮುಂಜಿ ಮಾಡಿಸ್ಕೊಂಡು ಬರೋಕೆ ಆಗಂಗಿಲ್ಲಂತೆ. ಸೊ ಅವರೆಲ್ಲರೂ ಬಂದು ಇಲ್ಲೇ ಮುಂಜಿ ಮಾಡಿಸ್ತಾರೆ. ಸೊ ಎಷ್ಟು ಅಲ್ಲಿಗೆ ಇಲ್ಲಿಗೆ ಎರಡು ಒಂದಂತ ತಿಳ್ಕೊಂತಾರಂತಾರೆ, ಅಷ್ಟು ಶ್ರೇಷ್ಠ ಅಂತಿದೆ ದೇವಸ್ಥಾನ. ಸೊ ಅದಕ್ಕೆ ನಿಮ್ಮ ಟೈಮ್ ಸಿಕ್ಕಾಗ ಬಂದು ವಿಸಿಟ್ ಮಾಡಿ ದೇವಸ್ಥಾನದಾಗ ದರ್ಶನ ಪಡ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ. ನಾವು ಈಗ ಸೀದಾ ಹುಬ್ಳಿಗೆ ಹೋಗ್ತೀವಿ. ನಿಮ್ಮ ಸಪೋರ್ಟ್ ಇರಲಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಮಸ್ಕಾರ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ.